ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸ ಈ ಸಮಯ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಯಾವುದೇ ಗಲಿಬಿಲಿಯದೆ ಅರ್ಥಪೂರ್ಣವಾಗಿ ಮಾತನಾಡಿ ಸಂದೇಶ ಕೊಡುವಂತೆ ನಿಮ್ಮ ಪವಿತ್ರ ಆತ್ಮರ ಮೂಲಕ ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಹಾಯಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು ವಿಮೋಚನಾ ಕಾಂಡ 15ನೇ ಅಧ್ಯಾಯ 15ರಿಂದ. ವಿಮೋಚನಾ ಕಾಂಡ 15ನೇ ಅಧ್ಯಾಯ 15ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ವಿಮೋಚನಾ ಕಾಂಡ 15ರಿಂದ. ಫಿಲಿಷ್ಟಿಯರಿಗೆ ಸಂಕಟವಾಯಿತು. ಎದೋಮ್ಯರ ಕುಲಪತಿಗಳು ಕಳವಳಗೊಂಡರು. ಮೋವಾಬ್ಯರ ಮುಖಂಡರು ಗಡಗಡನೆ ನಡುಗುತ್ತಾರೆ. ಕಾನಾನ್ ದೇಶದವರು ಕರಗಿ ಹೋದರು. ನೋಡಿ, ಇಸ್ರಾಯೇಲರ ಜೀವಿತದಲ್ಲಿ ದೇವರು ಮಾಡಿದಂಥ ಮಹಾ ಅದ್ಭುತ ಕಾರ್ಯಗಳಲ್ಲಿ ಮೋಶೆ ಮತ್ತು ಇಸ್ರಾಯೇಲರು ದೇವರನ್ನು ಕೊಂಡಾಡಿದರು. ದೇವರ ಮಹತ್ ಕಾರ್ಯಗಳನ್ನು ನೋಡಿ ಮಾಡಿ ಉಪಕಾರಗಳನ್ನು ಪಡೆದುಕೊಂಡು ದೇವರ ಪ್ರೀತಿಗಾಗಿ, ಹಾಗೆ ನಾವು ಕೂಡ ಯಾವ ರೀತಿಯಾಗಿ ದೇವರನ್ನು ನಾವು ಕೊಂಡಾಡಬೇಕು ಎಂಬುದಾಗಿ ನಾವು ನಿನ್ನೆ ತಿಳಿದುಕೊಂಡಿದ್ದೇವೆ. ಈಗ 15ನೇ ವಚನದಲ್ಲಿ ನೋಡುವಾಗ, ವಿರುದ್ಧವಾಗಿ ಅಂದರೆ ದೇವರಿಗೂ ಮನುಷ್ಯರಿಗೂ ವಿರುದ್ಧವಾಗಿರುವವರು ಬಹಳ ದೇವರ ಮಹಾ ಕಾರ್ಯಗಳನ್ನು ನೋಡಿ ಗರ್ವ ಅಹಂಕಾರದಲ್ಲಿ ಮೆರೆದವರು, ಅವರಿಗೆ ಬಹಳ ಏನಾಯಿತು, ಅವರು ಇಡೀ ಸಂಕಟ ಪಡೋರಾಗಿದ್ದಾರಪ್ಪ. ಎಂಥ ದೇವರು, ಎಂಥವರ ಪರವಾಗಿ ಎಂಥವ್ರು ದೇವರು ಯುದ್ಧ ಮಾಡ್ತಾ ಇದ್ದಾರೆ, ಯಾರನ್ನು ಹೇಗೆ ನಡೆಸಿಕೊಂಡು ಬಂದರು, ಇದೆಂಥ ದೇವರಪ್ಪ ಅಂತೇಳಿ ಗರ್ವ ಅಹಂಕಾರದಲ್ಲಿ ಮೆರೆದವರಿಗೆ ಬಹಳ ಸಂಕಟವಾಗ್ತದೆ. ಕಡೆಗೆ ನಮಗೆ ಏನು ಗತಿ ಎನ್ನುವಂಥದ್ದು. ಹಾಗೆ ಇದು ಇವತ್ತಿನ ಜೀವಿತದಲ್ಲಿ ಕೂಡ ದೇವರು ಯಾರನ್ನು ಆರಿಸಿಕೊಳ್ತಾರೋ ಅವರಿಗೆ ಕಷ್ಟ, ಸಂಕಟ, ದುಃಖಗಳು ಇತರರು ಕೊಟ್ಟಾಗ ಅವರಿಗೆ ಕೊಡುವಂಥ ಶಿಕ್ಷೆಯನ್ನು ನೋಡಿದಾಗ ಕೆಲವರು ಯೋಚನೆ ಮಾಡ್ತಾರೆ, ಕೆಲವರು ಮಾತಾಡಿಕೊಳ್ತಾರೆ, ಇವರ ದೇವರೇ ನಿಜವಾದ ದೇವರಪ್ಪ, ಅವರು ಹೇಗೆ ನಡೀತಾ ಇದ್ದಾರೆ ನೋಡಿ, ಅವರ ಪರವಾಗಿ ಮಾತನಾಡಬಾರ್ದು, ಬಹಳ ಶಿಕ್ಷೆ ಬರ್ತದೆ, ದೇವರು ಅವರೊಂದಿಗಿದ್ದಾರೆ, ಅವರು ದೇವರೊಂದಿಗಿದ್ದಾರೆ ಅಂತೇಳಿ ಮಾತಾಡಿಕೊಳ್ಳೋರು ಆಗಿದ್ದಾರೆ. ಇದು ನನ್ನ ಜೀವಿತದಲ್ಲಿ ನಾನಿರುವ ಸ್ಥಳದಲ್ಲೇ ನಡೆದು ಹೋಗಿದೆ, ನಡೀತಾ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರತಿಯೊಂದು ಇದು ದೇವರ ಕಾರ್ಯ, ನಮ್ಮ ಕಾರ್ಯ ಯಾವುದು ಅಲ್ಲ. ದೇವರ ನಾಮಕ್ಕೆ ಸ್ತೋತ್ರ. 16ನೇ ವಚನ, ವಿಮೋಚನಾ ಕಾಂಡ 15:16. ಗಾಬರಿಯು ಹೆದರಿಕೆಯು ಅವರನ್ನು ಹಿಡಿದವೆ. ನಿನ್ನ ಭುಜಬಲದ ದೆಸೆಯಿಂದ ಅವರು ಕಲ್ಲಿನಂತೆ ಸ್ತಬ್ಧರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮೊದಲು ಗರ್ವ ಅಹಂಕಾರದಲ್ಲಿ ನಾನೆಂಬ ಮೆರೆದಿದ್ದಾರೋ, ಕಲ್ಲಿನಿಂತಲೂ ಗಟ್ಟಿ ನಾವೇ, ನಮಗೆ ಬಿಟ್ಟವರು ಯಾರು ಇಲ್ಲ ಅಂತೇಳಿ ಈ ವಿಚಾರಗಳನ್ನು ಕಂಡಾಗ ಅಂಥವ್ರು ಏನು ಮಾಡ್ತಾರೆ, ಅಂಥವ್ರ ಹತ್ರ ಮಾತಾಡೋಕ್ಕೆ ಹೋಗೋದಿಲ್ಲ, ಸ್ತಬ್ಧವಾಗಿ ನಿಲ್ತಾರೆ. ಅಯ್ಯೋ, ಅವರ ಸಹವಾಸವೇ ನಮಗೆ ಬೇಡಪ್ಪ ಎಂಬುದಾಗಿ ದೇವರನ್ನು ಆಗ ಅವರು ತಿಳಿದುಕೊಳ್ಳುವವರಾಗಿದ್ದಾರೆ. ಅವರ ಮನಸ್ಸನ್ನು ಕೂಡ ಕರಗುವ ಹಾಗೆ ದೇವರೇ ಮಾಡ್ತಾ ಇದ್ದಾರೆ. ಇದು ದೇವರ ಕಾರ್ಯವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಅಷ್ಟರಲ್ಲಿ ಯೆಹೋವನೇ, ನೀನು ಸಂಪಾದಿಸಿಕೊಂಡ ನಿನ್ನ ಪ್ರಜೆಗಳು ಸಾಗಿ ಹೋಗಿ ದೇಶವನ್ನು ಸೇರುವರು ಅಂತ. ಹಾಗೆ ನೋಡಿ, ದೇವರು ಕೂಡ ಏನು ಮಾಡ್ತಾರೆ ಅಂದರೆ, ಯಾರನ್ನ ಎಲ್ಲಿಗೆ ಒಂದು ಸಮಯದಲ್ಲಿ ಎಲ್ಲಿಗೆ ಕಳಿಸ್ಬೇಕು, ಎಲ್ಲಿ ರಕ್ಷಣೆ ಕೊಡಬೇಕು, ಅವ್ರ ಮುಖಾಂತರ ಏನು ಕೆಲಸ ಮಾಡಬೇಕು, ಸಾಕ್ಷಿಗಳನ್ನಾಗಿ ಮಾರ್ಪಡಿಸಬೇಕೋ ಅದು ಎಲ್ಲವನ್ನ ಮಾಡಿ ಮತ್ತೆ ಅವರನ್ನು ಎಲ್ಲಿಗೆ ಸೇರಿಸಬೇಕು ಅಲ್ಲಿಗೆ ಸೇರಿಸಿ ಬಿಡ್ತಾರೆ. ದೇವರ ನಾಮಕ್ಕೆ ಸ್ತೋತ್ರ. ನನ್ನ ಸಹೋದರ ಸಹೋದರಿಯರ, ಈ ವಿಷಯದಲ್ಲಿ ನಾನು ಸಾಕ್ಷಿ ಕೊಡುವುದಾದರೆ ಬಹಳ ಸಮಯ ಬೇಕು. ನೋಡಿ, ಇದು ಕೂಡ ನಿಜವಾಗ್ಲೂ ಎಲ್ಲಿ ಹುಟ್ಟಿದವನೋ, ಎಲ್ಲಿ ಬೆಳೆದವನೋ, ಎಲ್ಲಿ ಎಷ್ಟು ಮನೆಗಳಾಯಿತೋ, ಎಷ್ಟು ಆಸ್ತಿಪಾಸ್ತಿಗಳಾಯಿತೋ, ಅಲ್ಲಿಂದ ಏನೇನು ಆಯಿತೋ ತಂದು ದೇವರು ಎಲ್ಲೆಲ್ಲಿಯೋ ತಲುಪಿಸಿ ಇವತ್ತು ನಾನು ಇರುವ ಸ್ಥಳದಲ್ಲಿ ನಿಲ್ಲಿಸಿದ್ದಾರೆ. ಈ 30 ವರ್ಷದಲ್ಲಿ ಏನೇನು ಯಾವ ಸ್ಥಳದಲ್ಲಿ ಹೋಗಿದ್ದೇನೆ, ಹೇಗೆ ನಡೆಸಿದ್ದೇನೆ ಅಂತೇಳಿ ಯೋಚನೆ ಮಾಡಿದರೆ ಅದ್ಭುತ ಕಾರ್ಯಗಳು ದೇವರದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಇರುವ ಸ್ಥಳದಲ್ಲೇ ಬಹಳ ವರ್ಷಗಳಿಂದ ನಿಲ್ಲಿಸ್ತಾ ಇದ್ದಾರೆ. ಅಲ್ಲಿಂದಲೇ ಇವತ್ತು ಯೂಟ್ಯೂಬ್ ಸಂದೇಶವನ್ನು ಕೊಡುವ ಹಾಗೆ ಕೂಡ ದೇವರ ಆಶೀರ್ವಾದ ಮಾಡಿದ್ರು. ನನಗೆ ಬೇಕಾಗಿದ್ದು ಎಲ್ಲವನ್ನ ಕೊಟ್ಟು, ಎಂಥ ಕಾಯಿಲೆ, ಕಷ್ಟ, ಸಂಕಟ, ದುಃಖಗಳು ಬಂದರೂ ದೇವರು ನನ್ನನ್ನು ರಕ್ಷಿಸುವರೇ ಆಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲಿಗೆ ತಲುಪಿಸ ಅಲ್ಲಿಗೆ ತಲುಪಿಸಬೇಕು. ಉದಾಹರಣೆಗೆ ನೋಹನನ್ನು ತಗೊಳ್ಳುವ ಜಲಪ್ರಳಯ ಬಂದಾಗ ಅಲ್ಲಿ 40
150 ದಿವಸ ರಾತ್ರಿ ಹಗಲು ಆಕಾಶ ತೂಬನ್ನು ತೊರೆದು 150 ದಿವಸ ಇಡೀ ಭೂಲೋಕದಲ್ಲಿಯೇ ನೀರು ತುಂಬಿದಾಗ ಎಲ್ಲಿ ಹುಟ್ಟಿ ಬೆಳೆದವರೋ ಎಲ್ಲ ಗಂಡ ಹೆಂಡತಿ ಮಕ್ಕಳು ಸೊಸೆಯರಾದವರು ಕಡೆಗೆ ದೇವರವರನ್ನು ಎಲ್ಲಿ ಹೋಗಿ ನಿಲ್ಲಿಸಿದ್ರು, ಕಡೆಗೆ ಎಲ್ಲಿ ಇಳಿಸಿದ್ರು, ನಾವಿಂದ ಹೊರತಂದ್ರು, ಕಡೆಗೆ ನೀವು ಇಲ್ಲಿ ಅಭಿವೃದ್ಧಿಯಾಗಿ ಹೆಚ್ಚಿರಿ ಅಂತ ಹೇಳಿದ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ರೀತಿ ಇವತ್ತು ಅಬ್ರಹಾಮನು ಎಲ್ಲಿ ಹುಟ್ಟಿ ಬೆಳೆದವನು ಎಲ್ಲೆಲ್ಲ ನಡೆಸಿದರು, ಯಾವುದೆಲ್ಲ ಅವನ ಹೆಂಡತಿ ವಿಚಾರದಲ್ಲಿ ಕಷ್ಟ ಸಂಕಟ ದುಃಖಗಳು ಬಂತು, ಆದರೂ ದೇವರವರನ್ನು ನಡೆಸಿಕೊಂಡು ಹೋದರು. ಅದೇ ರೀತಿ ಇಸಾಕನ ಜೀವಿತದಲ್ಲಿಯೂ ಅದೇ ರೀತಿ ಯಾಕೋಬನ ವಿಚಾರದಲ್ಲಿ ಅದುವೇ ನಡೆಯಿತು, ಅಪೊಸ್ತಲನಾದ ಪೌಲರ ವಿಚಾರದಲ್ಲಿಯೂ ಅದೇ ನಡೆಯಿತು, ದಾವೀದರಸರ ವಿಚಾರದಲ್ಲಿಯೂ ಅದೇ ನಡೆಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಎಲಿಯನ ವಿಷಯದಲ್ಲಿಯೂ ಅಂತೂ ಭಯಂಕರವಾದಂಥ ವಿಚಾರಗಳು ನಡೆದು ಹೋಯಿತು. ಹಾಗೆ ಇವತ್ತು ದೇವರು ಯಾರನ್ನು ದೇವರ ಒಂದು ಸೇವೆಗಾಗಿ ಯಾರನ್ನು ಆಚರಿಸಿಕೊಳ್ತಾರೋ ಅವರಿಗೆ ಬರುವಂತಹ ಕಷ್ಟ ಸಂಕಟ ದುಃಖಗಳು ಅನೇಕ. ಅವರನ್ನು ತಿರುಗಿ ಎಲ್ಲೆಲ್ಲ ನಡೆಸಬೇಕು, ಎಲ್ಲಿಗೆ ಸೇರಿಸಬೇಕೋ ದೇವರೇ ಆ ಕಾರ್ಯವನ್ನು ಮಾಡುವವರಾಗಿದ್ದಾರೆ. ಇದು ನನ್ನ ಜೀವಿತದಲ್ಲಿ ಕೂಡ ಬಹಳ ನಡೆದು ಹೋಯಿತು. ಇದು ದೇವರು ಆದುಕೊಂಡವರ ಜೀವಿತದಲ್ಲಿ ಇದುವೇ ಆಯಿತು. ಆದರೆ ಅನೇಕರು ಹೇಳ್ತಾರೆ, ಅವನು ಅಲ್ಲೆಲ್ಲಿ ಸುತ್ತುತ್ತಾನೆ, ಒಂದೇ ಸಭೆಯಲ್ಲಿ ನಿಲ್ಲೋದಿಲ್ಲ, ಅವರು ಹಾಗೆ ಇವರು ಹೀಗೆ ಅಂತೇಳಿ ಊರು ಸುತ್ತುತ್ತಾನೆ ಅಂತೇಳಿ. ಇದು ಖಂಡಿತವಾಗಿ ದೇವರಿಂದ ಆದುಕೊಂಡವರು, ದೇವರಿಂದ ಆಶೀರ್ವಾದ ಹೊಂದಿದವರು ಈ ಮಾತಿಗೆಲ್ಲ ಕಿವಿ ಕೊಡಕ್ಕೆ ಹೋಗಬಾರ್ದು. ಇದು ದೇವರ ಕಾರ್ಯವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ತಿಳಿದವರು ಇದರ ಬಗ್ಗೆ ಮಾತನಾಡುವುದಿಲ್ಲ. ನನ್ನ ವಿಷಯವನ್ನು ಸರಿಯಾಗಿ ತಿಳಿದವರಂದರೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದಲ್ಲಿ ಒಂದು ಸೇವಕರು ಹೇಳಿದರು, ನಿಮ್ಮ ಮಾತು ಕೇಳುವಾಗ ನಿಮ್ಮನ್ನು ದೇವರು ಆರಿಸಿಕೊಂಡಿದ್ದಾರೆ, ನಿಮ್ಮನ್ನು ನಡೆಸ್ತಾ ಇದ್ದಾರೆ, ನಿಮಗೆ ಇವಾಂಜಲಿಸ್ಟ್ ವರ, ಭಯಪಡಬೇಡಿ, ಮಾರ್ಗದಲ್ಲಿ ನಡೆಯಿರಿ, ದೇವರು ನಿಮ್ಮೊಂದಿಗಿದ್ದಾರೆ ಅಂತ ಒಂದು ಸೇವಕ ಹೇಳಿದರು. ಅದೇ ರೀತಿ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯಲ್ಲಿ ಕೂಡ ಒಂದು ಸಭಾ ಸೇವಕರು ಕೂಡ ಹೇಳಿದರು, ನೋಡಿ ನಿಮಗೆ ಬಂದ ವರವನ್ನು ಹಿಂದಕ್ಕೆ ಹೋಗ್ಲಿಕ್ಕೆ ಬಿಡಬೇಡಿ, ಕಳ್ಕೊಳ್ಬೇಡಿ, ನೀವು ಯಾವುದೇ ಕಷ್ಟ ಸಂಕಟ ದುಃಖಗಳು ಬಂದರೂ ಮುನ್ನಡೆಯಿರಿ ಎಂಬುದಾಗಿ. ಅದೇ ರೀತಿ ಬಹಳ ವರ್ಷಗಳ ಹಿಂದೆ ಅಲ್ಲಿ ಆಸ್ಟ್ರೇಲಿಯಾದಿಂದ ಒಂದು ಪ್ರಾರ್ಥನಾ ಕೂಟ ಬಂದಿತ್ತು ಎಲ್ಲಿಗೆ, ಹುಬ್ಬಳ್ಳಿಗೆ. ಆಗ ಒಂದು ಅಂದಾಜು 70 ವರ್ಷ ಇರ್ಬೋದು. ಆ ಮನುಷ್ಯ ಉಪದೇಶ ಮಾಡ್ತಾ ಇದ್ದವರು ನಾನು ಮತ್ತು ಇಂಡಿಯಾದ ಒಂದು ಸಭೆಯ ಚೇರ್ಮನ್ ಜೊತೆಯಲ್ಲಿ ಹಿಂದ್ಗಡೆ ಕೂತಿದ್ದೋ. ಆಗ ನೇರವಾಗಿ ಅವರು ಬಂದು ನನ್ನ ಬಲಗೈಯನ್ನು ಹಿಡಿದು ಮೇಲಕ್ಕೆ ಎತ್ತಿ, ಅವರು ಅಂದರೆ ಇಂಗ್ಲೀಷ್ನಲ್ಲಿ ಹೇಳಿದರು. ನನಗೆ ಇಂಗ್ಲೀಷ್ ಬರುವುದಿಲ್ಲ, ಇಂಗ್ಲೀಷ್ನಲ್ಲಿ ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡೋರು ಒಬ್ಬರು ಇದ್ದರು. ಅವರು ಅದನ್ನು ತಿಳಿಸಿಕೊಟ್ರು. ಅವರು ನನ್ನ ಬಲಗೈಯನ್ನು ಹಿಡಿದು ಮೇಲಕ್ಕೆ ಎತ್ತಿ, ಅಂದರೆ ಆಸ್ಟ್ರೇಲಿಯಾದಿಂದ ಬಂದವರು, ನೋಡಪ್ಪ, ನೇಗಿಲಿಗೆ ಕೈ ಹಾಕಿದ್ದೆ, ಹಿಂದೆ ತಿರುಗಿ ನೀನು ನೋಡಬೇಡ, ನಿನ್ನ ದೇವರು ನಡೆಸ್ತಾ ಇದ್ದಾರೆ, ಬಹಳ ಕಷ್ಟ ಸಂಕಟ ದುಃಖಗಳನ್ನ ಅನುಭವಿಸಿದ್ಯಾ, ಇನ್ನೂ ಅನುಭವಿಸ್ತಾ ಇದ್ದಾರೆ, ದೇವರ ಕಾರ್ಯಕ್ಕಾಗಿ ನಿನ್ನ ನಡೆಸ್ತಾ ಇದ್ದಾರೆ, ಹಿಂದೆ ತಿರುಗಿ ನೋಡಬೇಡ ಅಂತ ಒಂದು ಮಾತುಗಳನ್ನು ಹೇಳಿದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಸರಿಯಾಗಿ ದೇವರ ದರ್ಶನ ಇರೋರು, ದೇವರನ್ನು ಅರಿತವರು, ವಾಕ್ಯವನ್ನು ಅರಿತವರು ಈ ರೀತಿ ಮಾತನಾಡುವವರಾಗಿದ್ದಾರೆ. ಅವರ ಮುಖಾಂತರ ದೇವರೇ ಮಾತನಾಡುವವರಾಗಿದ್ದಾರೆ. ಏನು ತಿಳಿಯೋದು ಹಾಗೆ ಹೀಗೆ ಅಂತ ದೂಷಣೆ ಮಾಡೋರಾಗಿದ್ದಾರೆ. ಆದ್ದರಿಂದ ದೇವರಿಂದ ಆಯ್ಕೆಗೊಂಡಾದ ನಾವು ಬಹಳ ಎಚ್ಚರವಾಗಿರಬೇಕು, ದೇವರಲ್ಲಿ ಸಂಪರ್ಕದಲ್ಲಿ ಇರಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 17ನೇ ವಚನ, ವಿಮೋಚನೆ ಕಂಡ 15:17, ನೀನು ಅವರನ್ನು ನಿನ್ನ ಸ್ವಕೀಯ ದೇಶವಾಗಿರುವ ಬೆಟ್ಟದ ಸೀಮೆಗೆ ತಂದು ಸ್ಥಾಪಿಸುವಿ. ಯೆಹೋವನೇ, ನೀನು ಸ್ವಂತ ನಿವಾಸಕ್ಕಾಗಿ ಏರ್ಪಡಿಸಿಕೊಂಡಿರುವ ಸ್ಥಾನವಾಗಿಯೂ ಕರ್ತನೇ, ನೀನು ಸಿದ್ಧಪಡಿಸಿಕೊಂಡಿರುವ ಪವಿತ್ರಾಲಯವಾಗಿಯೂ ಇರುವಲ್ಲಿಗೆ ಅವರನ್ನು ಬರಮಾಡುವಿ. ನೋಡಿ, ಅಂಥವರನ್ನ ದೇವರು ಏನು ಮಾಡ್ತಾರೆ, ನೀನು ನಮ್ಮ ಸ್ವಂತ ಜನಗಳು ಅಂತೇಳಿ ಬೆಟ್ಟದಲ್ಲಿ ಸ್ಥಾಪಿಸುವಿ ಅಂದರೆ ಅಲ್ಲಿಗೆ ಅವರನ್ನ ಅಂದರೆ ಅಷ್ಟು ಗಟ್ಟಿ ಮುಟ್ಟಾಗಿ ಎತ್ತರದ ಸ್ಥಳದಲ್ಲಿ ಅವರಿಗೆ ಏನೊಂದು ಕುಂದು ಕೊರತೆ ತೊಂದರೆಗಳು ಬಂದರು. ಇವತ್ತು ಒಂದು ಬೆಟ್ಟವನ್ನು ನೋಡಿ ಅನೇಕರು ಹಾಗೆ ಹೀಗೆ ಅಂತ ಹೀಯಾಳಿಸ್ಬೋದು, ಏನೇ ಮಾಡ್ಬೋದು, ಎಷ್ಟೇ ಕಲ್ಲು ಹೊಡಿಬೋದು, ಆದರೆ ಬೆಟ್ಟವು ಅಲ್ಲಾಡ್ತದ? ಅಲ್ಲಾಡೋದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತೇನು ದೇವರಿಂದ ಆದುಕೊಂಡವರನ್ನು ದೇವರು ಆ ಮಟ್ಟದಲ್ಲಿ ನಿಲ್ಲಿಸ್ತಾರೆ, ಗಟ್ಟಿಮುಟ್ಟಾಗಿ ಎತ್ತರದಲ್ಲಾಗಿ ಅಂತ ಇದರ ಅರ್ಥ. ಹಾಗೆ ಯೆಹೋವನೇ, ನೀನು ಸ್ವಂತ ನಿವಾಸಕ್ಕಾಗಿ ಏರ್ಪಡಿಸಿಕೊಂಡಿರುವ ಸ್ಥಾನವಾಗಿಯೂ, ಅಂದರೆ ದೇವರು ಅಂಥವರಲ್ಲೇ ವಾಸ ಮಾಡಬೇಕಾಗಿ, ಅಂಥವರು ದೇವರಿಗೆ ಬೇಕಾಗಿದೆ, ಅಂಥವರನ್ನು ಗಟ್ಟಿ ಮುಟ್ಟಿಯಾಗಿ ದೇವರು ಅವರಲ್ಲೇ ವಾಸ ಮಾಡುವವರಾಗಿದ್ದಾರೆ. ಕರ್ತನೇ, ನೀನು ಸಿದ್ಧಪಡಿಸಿಕೊಂಡಿರುವ ಪವಿತ್ರಾಲಯವಾಗಿಯೂ ಇರುವಲ್ಲಿಗೆ ಅವರನ್ನು ಬರಮಾಡುವಿ.
ನೋಡಿ, ಕೊನೆಯ ಸಮಯದಲ್ಲಿ ಕಷ್ಟ ಸಂಕಟ ದುಃಖಗಳನ್ನ ಅನುಭವಿಸಿ ನಡೆಸಿಕೊಂಡು ಅಲ್ಲಿವರೆಗೆ ಬಹಳ ಕಷ್ಟ ಸಂಕಟ ದುಃಖ ಇದೆ. ಉದಾಹರಣೆಗೆ ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ದೇವರಿಂದ ಆಯ್ಕೆಗೊಂಡಂತ ಪ್ರವಾದಿ ಸಾಕ್ಷಿಗಳಿಗೆ ಎಂತಹ ಕಷ್ಟ ಸಂಕಟ ದುಃಖಗಳು ಬಂದವು. ಹೊಸ ಒಡಂಬಡಿಕೆಯಲ್ಲಿ ಕೂಡ ನೋಡುವಾಗ ದೇವರ ಸಾಕ್ಷಿಗಳಿಗೂ ಕೂಡ ಎಂಥ ಒಂದು ಕಷ್ಟ ಸಂಕಟ ದುಃಖಗಳು ಬಂದವು. ಹೋಗಲಿ, ದೇವ ಯೆಹೋವನೇ ಅಂದರೆ ಪರಮಾತ್ಮನೇ, ಸಾಕ್ಷಾತ್ ಪರಬ್ರಹ್ಮನೇ, ಬ್ರಹ್ಮನ ಮನುಷ್ಯನ ಅವತಾರವಿತ್ತಿ ಯೇಸೆಂಬ ನಾಮದಲ್ಲಿ ಬಂದಾಗ ಯಾವ ರೀತಿ ಅವರು ಪರಲೋಕದ ಸುವಾರ್ತೆಯನ್ನು ಸಾರಿದಾಗ ಇಲ್ಲಿನ ಕೆಟ್ಟ ಜನಗಳಿಗೆ, ಕೇಡು ಮನುಷ್ಯರಿಗೆ, ದುಷ್ಟರಿಗೆ ಸಹಿಸಿಕೊಳ್ಳಲಾಗದೆ ಯಾವ ರೀತಿ ಕಷ್ಟ ಸಂಕಟ ದುಃಖಗಳನ್ನು ಅನುಭವಿಸಿ ಭೂಲೋಕದಲ್ಲಿ ಮರಣ ಹೊಂದಿದರು. ಇದು ನಮ್ಮ ಜೀವಿತಕ್ಕೂ ಕೂಡ ಒಂದು ಉದಾಹರಣೆಯಾಗಿದೆ. ಅದೇ ಮಾರ್ಗದಲ್ಲಿ ಕೊನೆಗೆ ಆದರೂ ಅವರು ಏನಾಯಿತು, ಪರಲೋಕಕ್ಕೆ ಏರಿ ಹೋದರು. ಇವತ್ತು ಆಕಾಶದ ಮೇಲೆ ಜಲರಾಶಿಯ ಮೇಲೆ ಸಿಂಹಾಸನ ರೂಢನಾಗಿ ಅಲ್ಲಿಂದ ಪ್ರತಿ ಒಬ್ಬರನ್ನು ಇಣುಕಿ ನೋಡುವವರಾಗಿದ್ದಾರೆ. ನಮ್ಮ ರಕ್ಷಣೆಗೆ ಪವಿತ್ರಾತ್ಮರನ್ನು ಕೊಟ್ಟವರಾಗಿದ್ದಾರೆ. ಪವಿತ್ರಾತ್ಮ ಅಂದರೆ ಪರಮಾತ್ಮ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆಗ ಅಂಥವ್ರನ್ನ ಏನು ಮಾಡ್ತಾರೆ, ಕೊನೆಯ ಸಮಯದಲ್ಲಿ ಪರಲೋಕಕ್ಕೆ ಸೇರಿಸುವವರಾಗಿದ್ದಾರೆ. ಇದುವೇ ಸಬ್ಬತ್ ದಿವಸ ನಮಗೆ ಸೂಚನೆ ಮಾಡ್ತದೆ. ನೋಡಿ, ವಾರದಲ್ಲಿ 7 ದಿವಸ 6 ದಿವಸ ಸರ್ವವನ್ನು ಸೃಷ್ಟಿ ಮಾಡಿದ್ರು. 7ನೇ ದಿವಸ ವಿಶ್ರಾಂತಿ. ಪ್ರತಿ ವಾರದಲ್ಲಿ 7ನೇ ದಿವಸ ವಿಶ್ರಾಂತಿ, 7ನೇ ದಿವಸ ವಿಶ್ರಾಂತಿ ಪ್ರತಿ ಶನಿವಾರವೂ ಬಂದೇ ಬರುತ್ತದೆ. ಹಾಗೆ ಪ್ರತಿ ವಾರದಲ್ಲಿಯೂ ಯುಗದ ಅಂತ್ಯದವರೆಗೂ ವಾರದಲ್ಲಿ 7 ದಿವಸ ಬಂದೇ ಬರುತ್ತದೆ. ಇದರರ್ಥ ಭಾನುವಾರದಿಂದ ಶುಕ್ರವಾರದವರೆಗೆ ಕೆಲಸ ನಡೆದ ಹಾಗೆ ನಮ್ಮ ಜೀವಿತ ದೇವರು ನಮ್ಮಲ್ಲಿ ನಡೆಸುವಾಗ ದೇವರು ಆರಿಸಿಕೊಂಡ್ರು ಬಹಳ ಕಷ್ಟ ಸಂಕಟ ದುಃಖಗಳು ಇರಬೇಕು. ಆದರೆ ಕೊನೆಗೆ ಸಬ್ಬತ್ತು ಬಂದಾಗೆ ಕೊನೆಗೆ ಅಂಥವರನ್ನ ದೇವರು ಯಾರನ್ನ ಬೇಕು ಅವರನ್ನ ಪರಲೋಕಕ್ಕೆ ಸೇರಿಸುವವರಾಗಿದ್ದಾರೆ. ಅದುವೇ ಸಬ್ಬತ್ತು ದಿವಸ ಕೊನೆಗೆ ವಿಶ್ರಾಂತಿ. ಇಲ್ಲಿ 7ನೇ ದಿವಸ ಕೊನೆಗೆ ವಿಶ್ರಾಂತಿ. ಅದು ಪರಲೋಕವನ್ನು ಸೂಚಿಸ್ತದೆ ಈ ಸಬ್ಬತ್ತು ದಿವಸ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ಹೇಳಿದ್ದು, ಕರ್ತನೇ ನೀನು ಸಿದ್ಧಪಡಿಸಿಕೊಂಡಿರುವ ಪವಿತ್ರಾಲಯವಾಗಿಯೂ ಇರುವಲ್ಲಿಗೆ ಅವರನ್ನು ಬರಮಾಡುವಿ ಅಂತ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ದೇವರಿಂದ ಆಯ್ಕೆಗೊಂಡವರಾದಂಥ ನಾವು ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ಹಿಂಜರಿಯದೆ ಸತ್ರೆ ಸಾಯಲಿ ಬದುಕಿರೆ ಬದುಕಲಿಂತ ದೇವರು ಹೇಳಿದಂಥ ಮಾರ್ಗದಲ್ಲೇ ನಡೆಯಬೇಕು. ಒಂದು ವೇಳೆ ಪೆಟ್ಟು ತಿನ್ನಲಿ, ಜೈಲಿಗೆ ಹೋಗಲಿ, ಬಂಧಿಸಲಿ, ರಕ್ತ ಸೊರಿಲಿ, ಕೊಳ್ಳಲಿ, ಅದು ದೇವರಿಗಾಗಿ. ದೇವರ ನಾಮಕ್ಕೆ ಸ್ತೋತ್ರ. ಹಲ್ಲೆಲೂಯಾ. ಹಾಗೆ 18ನೇ ವಚನ, ವಿಮೋಚನ ಕಂಡ 15-18. ಯೆಹೋವನೇ ಯುಗ ಯುಗಾಂತರಗಳಲ್ಲಿಯೂ ಆಳುವನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗಲ್ಲಿ ಏನು ಮಾಡಿದ್ರು, ಯುಗ ಯುಗಾಂತರಕ್ಕೂ ಅಂದರೆ ಬೇರೆ ಯಾವ ದೇವರುಗಳಿಲ್ಲ. ಆದಿಯೂ ಅವರೇ, ಅಂತ್ಯವೂ ಅವರೇ, ಎಲ್ಲವನ್ನ ಸೃಷ್ಟಿ ಮಾಡಿದ್ದು ಕೂಡ ಅವರೇ ಆಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಯಲ್ಲಿ ಬೇರೆ ಯಾವ ದೇವರುಗಳು ಅಲ್ಲ. ಆದ್ದರಿಂದ ಇವತ್ತು ನೋಡಿ, ಭೂಲೋಕದ ದೇವರುಗಳು ಜಲಪ್ರಳಯ, ಭೂಕುಸಿತ, ಭೂಮಿ ಒಡೆದಾಗ, ಬೆಟ್ಟ ಗುಡ್ಡಗಳು ಜರಿದಾಗ, ಪ್ರತಿ ಒಂದು ಮಳೆಯಲ್ಲಿ ಕೊಚ್ಚಿ ಹೋಗ್ತಾ ಇದೆ, ಸರ್ವನಾಶವಾಗ್ತಾ ಇದೆ. ಹಾಗದು ದೇವರುಗಳ ಅಲ್ಲ. ದೇವರಂದ್ರೆ ಯಾರು? ಸರ್ವವನ್ನ ಸೃಷ್ಟಿ ಮಾಡಿದವರೇ ದೇವರಾಗಿದ್ದಾರೆ. ನಮ್ಮ ಹಿಂದೂ ಸಂಸ್ಕೃತದಲ್ಲಿ ಹಿಂದೆ ಬಹಳಷ್ಟು ಹೇಳಿದ್ದೇನೆ, ಸಾಕ್ಷಾತ್ ಪರಬ್ರಹ್ಮನವರೇ, ಪರಮಾತ್ಮನು, ಭಗವಂತನು, ಸರ್ವೇಶ್ವರನು, ಪರಮೇಶ್ವರನು, ಜಗದೀಶ್ವರನು, ಶ್ರೀಮನ್ನಾರಾಯಣನು, ಶ್ರೀಕೃಷ್ಣ ಪರಮಾತ್ಮನು ಅವರು ಒಬ್ಬರೇ ಆಗಿದ್ದಾರೆ. ಬೈಬಲಲ್ಲಿ ಕೂಡ ಸರ್ವೇಶ್ವರ, ಪರಮೇಶ್ವರ, ಶ್ರೀನಿವಾಸ, ನಾನೇ ಯೇಸು, ನಾನೇ ಯೆಹೋವ, ನಾನೇ ಭಗವಂತ, ನಾನೇ ಪರಮಾತ್ಮ ಅಂತ ಕೂಡ ಬರೆಯಲ್ಪಟ್ಟಿದೆ. ಮುಸ್ಲಿಮ್ಸ್ ಅವರ ಕುರಾನಲ್ಲಿ ಅಲ್ಲಾಹ್ ಎಂಬ ಅಕ್ಷರವು ಒಂದು ಕೂಡ ಬರೆಯಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಇವರೆಲ್ಲರೂ ಒಬ್ಬರೇ ಆಗಿದೆ. ಒಂದೊಂದು ಗ್ರಂಥದಲ್ಲಿ ಒಂದೊಂದು ಹೆಸರುಗಳಿವೆ. ಇವರೇ ಸರ್ವ ಸೃಷ್ಟಿಕರ್ತನಾದ ದೇವರು. ಅವರಿಗಿಂತ ನಿಜವಾದ ದೇವರು ಯಾರು ಇಲ್ಲ. ಅವರಿಂದಲೇ ರಕ್ಷಣೆ, ಅವರಿಂದಲೇ ಪಾಪ ಪರಿಹಾರ ಹೊರತು ಇನ್ನು ಯಾರಿಂದಲೂ ಇಲ್ಲವೇ ಇಲ್ಲ. ಆದ್ದರಿಂದ ನೋಡಿ, ಭೂಲೋಕದ ದೇವರುಗಳು ಅಲ್ಲ. ಯೆಹೋವನೆಂದರೆ ಪರಮಾತ್ಮನೇ, ಅವರೇ ಆಗಿದ್ದಾರೆ. ಯುಗ ಯುಗಾಂತರಕ್ಕೂ ಆಳವು, ಆದಿಯು, ಅಂತ್ಯವು, ಸರ್ವ ನಾಶವು, ಪ್ರಾರಂಭವು, ಸಮಾಪ್ತಿಯು ಅವರೇ ಆಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈಗ 19ನೇ ವಚನ. ಈ ಜಯಗೀತಕ್ಕೆ ಕಾರಣವೇನೆಂದರೆ, ಫರೋಹನ ಕುದುರೆಗಳು, ರಥಗಳು, ರಾಹುತರು ಸಮುದ್ರದಲ್ಲಿ ಹೊಕ್ಕು ನಡೆಯಲು ಯೆಹೋವನು ಸಮುದ್ರದ ನೀರನ್ನು ಅವರ ಮೇಲೆ ಬರಮಾಡಿ ಮುಳುಗಿಸಿಬಿಟ್ಟನು. ಇಸ್ರಾಯೇಲರಾದರೋ ಸಮುದ್ರದ ಮಧ್ಯದೊಳಗೆ ಒಣ ನೆಲದಲ್ಲಿ ನಡೆದು ಹೋದರು.
ನೋಡಿ, ಐಗುಪ್ತ ದೇಶದಲ್ಲಿ 430 ವರ್ಷರು ಜೀತದಳಾಗಿದ್ದಾಗ ಕಷ್ಟ ಸಂಕಟ ದುಃಖಗಳನ್ನ ಕೊಟ್ಟು ದೇವರವರಿಂದ ಬಿಡುಗಡೆ ಮಾಡಿಕೊಂಡು ಬಂದರು. ಅವರ ವಿರೋಧಿಗಳಾದ ಫರೋಹನ ಮತ್ತು ಅವನ ಸೈನ್ಯದವರನ್ನು ಕೂಡ ದೇವರು ಏನ್ ಮಾಡಿದ್ರು, ಸಮುದ್ರದೊಳಗೆ ಮುಚ್ಚಿಬಿಟ್ಟರು. ಹಾಗೆ ನಾವು ಕೂಡ ದೇವರೊಂದಿಗೆ ನಡೆಯುವಾಗ, ದೇವರು ನಮ್ಮನ್ನು ನಡೆಸ್ತಾ ಇರುವಾಗ ಬಹಳ ಕಷ್ಟ ಸಂಕಟ ದುಃಖಗಳು ನಮ್ಮನ್ನು ಕೊಡುವರಾಗಿ ನಮಗೆ ಜನಗಳು, ಈ ಸೈತಾನನ ವಶದಲ್ಲಿ ಲೋಕದ ಜನಗಳು ನಮಗೆ ತೊಂದರೆಯನ್ನ ಕೊಡುವರಾಗಿದ್ದಾರೆ. ಆಗ ಅಂಥವರಿಗೂ ಈ ಲೋಕದಲ್ಲಿ ಶಿಕ್ಷೆ ದೇವರು ಕೊಡುವರಾಗಿದ್ದಾರೆ, ಈಗಲೂ ಕೊಡುತ್ತಲೇ ಇದ್ದಾರೆ. ಇದು ಕೂಡ ನನ್ನ ಜೀವಿತದಲ್ಲಿ ಇವತ್ತು ಕೂಡ ನೆರವೇರಿದಂತ ವಿಷಯವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ 20-21ನೇ ವಚನ. ಆರೋನನ ಅಕ್ಕನಾದ ಮಿರಿಯಮ್ಮಳು ಪ್ರವಾದಿನಿಯಾಗಿದ್ದು ದಮ್ಮಡಿಯಲ್ಲಿ ಕೈಯಲ್ಲಿ ತೆಗೆದುಕೊಂಡಳು. ಸ್ತ್ರೀಯರೆಲ್ಲರೂ ದಮ್ಮಡಿಗಳನ್ನು ಹಿಡಿದು ನಾಟ್ಯವಾಡುತ್ತಾ ಆಕೆ ಹಿಂದೆ ಹೋಗುತ್ತಿರಲು ಮಿರಿಯಮ್ಮಳು ಅವರ ಹಾಡಿಗೆ ಹೀಗೆ ಪಲ್ಲವಿ ಹಾಡಿದಳು. ನೋಡಿ, ಯಾರು? ಆರೋನನ ಅಕ್ಕ ಮಿರಿಯಮ್ಮಳು ದೇವರು ಮಾಡಿದಂಥ ಕಾರ್ಯಕ್ಕೆ, ಅಂದರೆ ಕೈಯಲ್ಲಿ ಏನೋ, ಇಲ್ಲಿ ನಾವು ತಾಳ ಅಂತ ಹೇಳ್ಬೋದು ಅಥವಾ ಏನು ಹೇಳ್ಬೋದು, ದಮ್ಮಡಿ ಅಂದರೆ ಇವತ್ತು ನಾವು ತಮಟೆ ಬಾರಿಸುವಂಥದ್ದು, ಅದನ್ನು ಹಿಡ್ಕೊಂಡು ದೇವರನ್ನು ಕೊಂಡಾಡಿದಳು. ಅವಳೊಂದು ಪ್ರವಾದಿನಿ, ಅವಳ ಮುಖಾಂತರ ಕೂಡ ದೇವರು ಕಾರ್ಯವನ್ನು ಮಾಡ್ತಾ ಇದ್ರು. ಆಗ ಬಾಕಿ ಸ್ತ್ರೀಯರು ಕೂಡ ಅವಳ ಹಿಂದೆ ಹಾಡು ಹಾಡುತ್ತಾ ದೇವರನ್ನು ಕೊಂಡಾಡುತ್ತಾ ಹೋದರು. ಹೀಗೆ ಇವತ್ತು ಒಂದೊಂದು ಸ್ತ್ರೀಯರನ್ನು ಕೂಡ ದೇವರು ಪ್ರವಾದಿನಿಯಾಗಿ ನೇಮಿಸ್ಕೊಳ್ತಾರೆ, ಸಾಕ್ಷಿಯಾಗಿ ಮಾರ್ಪಡಿಸ್ತಾರೆ, ಅವರ ಮೂಲಕ ಕೂಡ ಕಾರ್ಯ ಮಾಡ್ತಾರೆ. ಆಗ ಅಂಥವರನ್ನು ಕೂಡ ಬೇರೆ ಸ್ತ್ರೀಯರು ಹಿಂಬಾಲಿಸಬೇಕು, ದೇವರನ್ನ ಕೊಂಡಾಡುವವರಾಗಿರಬೇಕು ಅಂತ ಇದರ ಅರ್ಥವಾಗಿದೆ. ಏನು ಹಾಡಿದಳು? ಯೆಹೋವನನ್ನು ಗಾನ ಮಾಡಿರಿ, ಆತನು ಮಹಾ ಜಯಶಾಲಿಯಾದನು, ಕುದುರೆಗಳನ್ನು ರಾಹುತರನ್ನು ಸಮುದ್ರದಲ್ಲಿ ಕೆಡವಿ ನಾಶ ಮಾಡಿದ್ದಾನೆ. ನೋಡಿದ್ದು ದೇವರು ಆದುಕೊಂಡವರಿಗೆ ಮಾತ್ರ. ಹಾಗೆ ಸ್ತ್ರೀಯರು ಕೂಡ ಏನ್ ಮಾಡಬೇಕು, ಇವತ್ತು ಇಂತಹ ಪ್ರವಾದಿನಿಯರನ್ನ ಹಿಂಬಾಲಿಸಬೇಕು, ದೇವರನ್ನ ಕೊಂಡಾಡಬೇಕು. ದೇವರಿಂದ ಮಹಾ ಉಪಕಾರಗಳನ್ನ ಪಡೆದುಕೊಂಡ ಮೇಲೆ, ದೇವರ ವಿಷಯಗಳನ್ನ ತಿಳಿದುಕೊಂಡ ಮೇಲೆ ದೇವರನ್ನು ಕೊಂಡಾಡಬೇಕು. ಅಲ್ಲಿಂದ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ವಿಮೋಚನ ಕಂಡ 15, 22, 23ನೇ ವಚನವನ್ನು ನೋಡುವಾಗ, ಬಳಿಕ ಮೋಶೆಯು ಇಸ್ರಾಯೇಲರನ್ನು ಕೆಂಪು ಸಮುದ್ರದ ಬಳಿಯಿಂದ ಪ್ರಯಾಣ ಮಾಡಿಸಲು ಅವರು ಶೂರಿನ ಅರಣ್ಯದೊಳಗೆ 3 ದಿನ ನಡೆದು ಹೋದರು. ಅಲ್ಲಿ ಅವರಿಗೆ ನೀರು ಸಿಕ್ಕಲೇ ಇಲ್ಲ. ತರುವಾಯ ಮಾರ ಎಂಬ ಸ್ಥಳವನ್ನು ಸೇರಿದರು. ಆದರೆ ಸ್ಥಳದ ನೀರು ಕಹಿಯಾಗಿದ್ದರಿಂದ ಅವರಿಗೆ ಅದನ್ನು ಕುಡಿಯುವುದಕ್ಕಾಗದೆ ಹೋಯಿತು. ಆದ್ದರಿಂದಲೇ ಆ ಸ್ಥಳಕ್ಕೆ ಮಾರ ಎಂದು ಹೆಸರಾಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ದೇವರು ಇಷ್ಟೆಲ್ಲ ಅದ್ಭುತ ಕಾರ್ಯಗಳನ್ನ ಮಾಡಿ ಅಲ್ಲಿ ಏನ್ ಮಾಡಿದ್ರು, ನಡೆಸಿಕೊಂಡು ಬಂದರು. ಇಷ್ಟೆಲ್ಲ ಕಾರ್ಯಗಳನ್ನ ಇಸ್ರಾಯೇಲರು ನೋಡಿದ್ರು. ಆಮೇಲೆ ಏನ್ ಮಾಡಿದ್ರು, ದೇವರು ಇವರನ್ನ ಶೋಧನೆಗೆ ಒಳಪಡಿಸ್ತಾ ಇದ್ದಾರೆ, ಪರೀಕ್ಷೆ ಮಾಡ್ತಾ ಇದ್ದಾರೆ. ನಾನು ಇವರ ಜೀವಿತದಲ್ಲಿ ಇಷ್ಟೆಲ್ಲ ಕಾರ್ಯಗಳನ್ನ ಮಾಡಿದೆ, ರಕ್ಷಣೆ ಮಾಡಿದೆ, ತಿಳಿಸ್ತಾ ಬಂದೆ. ಹೀಗೆ ಇವರಿಗೆ ಸ್ವಲ್ಪ ಕಷ್ಟ ಕೊಟ್ರೆ, ತೊಂದರೆ ಕೊಟ್ರೆ, ಬೇಸರ ಪಡಿಸಿದ್ರೆ ಇವ್ರು ಏನ್ ಮಾಡ್ತಾರೆ ನೋಡೋಣ ಅಂತೇಳಿ ಆ ನೀರು ಏನಾಯ್ತು, ಅವರಿಗೆ ಅಲ್ಲಿ ಕಹಿ ನೀರು ಸಿಕ್ಕಿತು. ಯಾವಾಗಲೂ ನೀರು, ಕಹಿ ನೀರು ಎಲ್ಲಿಯಾದ್ರೂ ಇರ್ತದಾ? ಇರೋದಿಲ್ಲ. ಕಳಪು ನೀರು, ಅದು ಇದು ಸ್ವಲ್ಪ ವಾಸನೆ ಎಲ್ಲ ಇರ್ತದೆ. ಆದರೆ ಮೊದಲು ಚೆನ್ನಾಗಿದ್ದ ನೀರು ಅಲ್ಲಿ ಏನಾಯಿತು, ಕಹಿಯನ್ನಾಗಿ ಒಂದು ಕಡೆ ನೋಡುವಾಗ ಅಲ್ಲಿ ಅವರಿಗೆ ನೀರು ಸಿಕ್ಕಲೇ ಇಲ್ಲ. ಮತ್ತೊಂದು ಕಡೆ ನೋಡುವಾಗ ನೀರನ್ನು ಕಹಿ ಮಾಡಿದರು. ಇವರು ಏನು ಮಾಡ್ತಾರೆ ನೋಡೋಣ ಅಂತೇಳಿ ಪರೀಕ್ಷೆ ಮಾಡಿದರು. ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ದೇವರು ನಮ್ಮನ್ನು ನಡೆಸುವಾಗ ಒಂದ್ಸಲ ಬಹಳ ಚೆನ್ನಾಗಿರ್ಬೋದು, ಎಲ್ಲವೂ ಸರಿ ಹೋಗ್ಬೋದು. ಒಂದೊಂದು ಸಲ ಒಂದೊಂದು ರೀತಿ ಕಷ್ಟ ಸಂಕಟ, ಒಂದೊಂದಕ್ಕೆ ತೊಂದರೆಗಳು ಬರ್ಬೋದು. ಅದು ದೇವರು ನಮ್ಮನ್ನು ಪರೀಕ್ಷೆ ಮಾಡುವುದಾಗಿದೆ. ಹಾಗೆ ಒಂದು ವೇಳೆ ಸೈತಾನನ ಮುಖಾಂತರ ನಮಗೆ ಶೋಧನೆ ಬರ್ಬೋದು. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ಆ ಸಮಯದಲ್ಲಿ ನಾವು ಗುಣಗುಟ್ಟಕ್ಕೆ ಹೋಗಬಾರದು. ದೇವರೇ, ಇದು ಯಾಕೆ ಹೀಗಾಯ್ತಪ್ಪ ಅಂತ ಒಂದು ಮಾತು ಹೇಳಬೇಕು. ಆ ದೇವರೇ, ಇದನ್ನು ನೀನು ಆಶೀರ್ವಾದ ಮಾಡಪ್ಪ, ಇದನ್ನು ಬಗೆಹರಿಸು ಅಂತೇಳಿ ನಾವು ದೇವರಲ್ಲಿ, ಆದರೂ ನಿನ್ನ ಪ್ರೀತಿ ಏನಿದೆಯೋ ಅದರಂತೆ ಆಗಲಿ ಅಂತೇಳಿ ನಾವು ಸಂತೋಷ ಪಡಬೇಕು. ಈಗ ಉದಾಹರಣೆಗೆ ಯೇಸುಸ್ವಾಮಿ ಶಿಲುಬೆಗೆ ಏರ್ಸಕ್ಕೆ ಒಂದು ದಿವಸಕ್ಕೆ ಮೊದಲು ಗೆತ್ಸೆಮನೆ ತೋಪಿನಲ್ಲಿ ಹೋಗಿ ಪ್ರಾರ್ಥಿಸಿದ್ರು. ಯೇಸುಸ್ವಾಮಿ ಗೊತ್ತಿತ್ತು ನನ್ನ ಬಂಧಿಸ್ತಾರೆ, ಈಗ ಕಲ್ವಾರಿ ಎತ್ತಕ್ಕೆ ಅದನ್ನ ಶಿಲುಬೆ ಹೊತ್ಕೊಂಡು ಹೋಗುವಾಗೆ ಮಾಡ್ತಾರೆ, ನಾನಾ ರೀತಿ ಕಷ್ಟಗಳನ್ನು ಅನುಭವಿಸಬೇಕು ಅಂತ ಗೊತ್ತಿತ್ತು. ಅದಕ್ಕೆ ಪ್ರಾರ್ಥಿಸಿದರು, ತಂದೆ, ಈ ನಿನ್ನ ಚಿತ್ತವಾದರೆ ಕೊಡವು ನನ್ನಿಂದ ತೊಳೆದು ಹೋಗಲಿ, ಆದರೂ ನಿನ್ನ ಚಿತ್ತದಂತೆ ನೆರವೇರಲಿ ಅಂತ ಪ್ರಾರ್ಥಿಸಿದರು. ಯಾರು? ಯೇಸುಸ್ವಾಮಿ ಗೆತ್ಸೆಮನೆ ತೋಪಿನಲ್ಲಿ ಶಿಲುಬೆಯ ಮರಣವನ್ನು ಕುರಿತು. ಹಾಗೆ ನಾವು ಕೂಡ ಏನು ಮಾಡಬೇಕು, ನಮ್ಮ ಜೀವಿತದಲ್ಲಿ ಕೂಡ ಮತ್ತೆ ಕಷ್ಟ ಸಂಕಟ ದುಃಖಗಳು ಬಂದಾಗ ದೇವರಲ್ಲಿ ಪ್ರಾರ್ಥಿಸಬೇಕು. ದೇವರೇ,
ದೇವರೇ ಇಂಥ ತೊಂದರೆ ಇದೆ, ನಿನ್ನ ಪ್ರೀತಿ ಆದರೆ ಇದನ್ನು ಸರಿಪಡಿಸಿ ತೊಲಗಿ ಹೋಗಲಿ, ಅಥವಾ ನಾವು ಹೀಗೆ ಇದರಲ್ಲಿ ಮುಂದುವರಿಬೇಕು ಅಂತಂದರೆ ನಿನ್ನ ಪ್ರೀತಿ ಆಗಲಪ್ಪ, ನಮಗೆ ಸಂತೋಷ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ಆದರೆ ಗುಣಗೊಟ್ಟಬಾರದು, ಶೋಧನೆಗಳು ಕೂಡ ನಮಗೆ ಬರುತ್ತವೆ, ಬಹಳ ಎಚ್ಚರ. ನೋಡಿ, ಆದಿಕಾಂಡ 3ನೇ ಅಧ್ಯಾಯದಲ್ಲಿ ನೋಡುವಾಗ, 2ನೇ ಅಧ್ಯಾಯ 15-17ರಲ್ಲಿ ನೋಡುವಾಗ ದೇವರು ಏದೇನ್ ತೋಟದಲ್ಲಿ ಆದಾಮನಿಗೆ ಊಟಕ್ಕೆ ಹಣ್ಣನ್ನು ಕೊಟ್ಟರು, ಅವನನ್ನು ಎಚ್ಚರಿಸಿದರು. ಒಂದು ಮರದ ಹಣ್ಣನ್ನು ತಿನ್ನು, ಎಲ್ಲ ಮರದ ಹಣ್ಣನ್ನು ನೀನು ತಿನ್ಬೇಡ, ತಿಂದರೆ ನೀನು ಅದೇ ಪಾಪದಲ್ಲಿ ಸತ್ತು ಹೋಗ್ತೀಯ ಅಂತ ಎಚ್ಚರಿಸಿದರು. ಆದರೆ ಮತ್ತೆ ಅವನಿಗೆ ಹೆಂಡತಿಯನ್ನು ಕೊಟ್ಟರು. ಆ ಹೆಂಡತಿಗೆ ಇವನು ತಿಳಿಸಿದ ಕಡೆಗೆ ದೇವರೇ ಸೈತಾನನನ್ನು ಅವನ ಹೆಂಡತಿ ಹತ್ರ ಬರಮಾಡಿದರು. ಹೆಂಡತಿಯ ಮೂಲಕ ಏನಾಯ್ತು, ಆದಾಮನನ್ನ ಅಲ್ಲಿ ಪರೀಕ್ಷೆಗೆ ಒಳಪಡಿಸಿದರು. ಆದರೆ ಆದಾಮ ಏನ್ ಮಾಡ್ದ, ದೇವರ ಮಾತನ್ನು ಮರೆತು ಹೆಂಡತಿಯ ಮೂಲಕ ಸೈತಾನನು ವಂಚಿಸುವಾಗ ಆ ಹೆಂಡತಿಯ ಮಾತಿಗೆ ಬೆಲೆ ಕೊಟ್ಟ ಕಾರಣ, ದೇವರ ಮಾತನ್ನು ಮರೆತ ಕಾರಣ ಅವನಿಗೆ ಏನಾಯ್ತು, ಏದೇನ್ ತೋಟದಿಂದ ಹೊರಬರಬೇಕಾಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಹಾಗೆ ಆ ಗಂಡನು ಹೆಂಡತಿಗೆ ದೇವರ ಮಾತನ್ನು ತಿಳಿಸಿದಾಗ ಹೆಂಡತಿ ಕೂಡ ಮಾತನ್ನು ಮರೆತು ಸೈತಾನನ ಮಾತಿಗೆ ಕಿವಿಗೊಟ್ಟ ಕಾರಣ ಅವರಿಬ್ಬರನ್ನು ನೋಡುವಾಗ, ಆದಿಕಾಂಡ 3ನೇ ಅಧ್ಯಾಯ ಕೊನೆಯಲ್ಲಿ ನಾವು ಸ್ವಲ್ಪ ವಚನಗಳ ಹಿಂದೆ ನೋಡುವಾಗ ಅಲ್ಲಿ ಏನಾಯ್ತು, ಅವರಿಬ್ಬರನ್ನು ಏದೇನ್ ತೋಟದಿಂದ ಹಾಕಿದರು. ಅಲ್ಲಿಂದ ಅವರಿಬ್ಬರು ಶಾಪಗ್ರಸ್ತರಾದರು, ಶೋಧನೆಗೆ ಒಳಪಡಿಸಿದರು, ದೇವರ ಮಾತನ್ನು ಕೇಳದಿರುವಾಗ ಆ ರೀತಿ ಅವರ ಮೇಲೆ ಏನಾಯಿತು, ದೇವರಿಗೆ ಬೇಸರ ಉಂಟಾಯಿತು. ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ದೇವರು ನಮ್ಮನ್ನು ನಡೆಸ್ತಾ ಬರುವಾಗ ಇತರರ ಮೂಲಕ, ಸೈತಾನನ ಮೂಲಕ ಕೂಡ ನಮಗೆ ಶೋಧನೆ ಬರ್ಬೋದು. ಅಂತ ಕಷ್ಟ ಕಾಲದಲ್ಲಿ ನಾವು ಯಾವುದೇ ವಿಷಯಕ್ಕೂ ಹಿಂದೆ ತಿರುಗಿ ನೋಡದೆ, ಪ್ರಾಪಂಚಿಕ ವಿಷಯದ ಕಡೆಗೆ ನಾವು ಮನಸ್ಸು ಕೊಡದೆ ದೇವರ ಕಡೆಗೆ ನಾವು ಗಮನ ಕೊಡಬೇಕು ಅಂತ ಇದರ ಅರ್ಥವಾಗಿದೆ. ಹಲ್ಲೆಲೂಯಾ. ಅದಕ್ಕೆ ನೋಡಿ, 1 ಯೋಹನ 2ನೇ ಅಧ್ಯಾಯ 15-17ರವರೆಗೆ ಓದುವಾಗ ಅಲ್ಲಿ ಯೋಹನನ ಮುಖಾಂತರ ದೇವರು ತಿಳಿಸ್ತಾರೆ, ಲೋಕವನ್ನಾಗಲಿ ಅದರಲ್ಲಿ ಇರುವುದನ್ನಾಗಲಿ ಪ್ರೀತಿಸಬೇಡಿರಿ. ಹಾಗೆ ಒಂದು ವೇಳೆ ಪ್ರೀತಿಸಿದರೆ ದೇವರ ಆತ್ಮವು ಅವರಲ್ಲಿ ಇಲ್ಲ. ಲೋಕದ ಆಶೆಯು ಗತಿಸಿ ಹೋಗುವುದು ಎಂಬುದಾಗಿ ದೇವರು ನಮಗೆ ಸ್ತೋತ್ರವಾಗಲಿ. ಹಾಗೆ ದೇವರು ನಮ್ಮನ್ನು ಆಯ್ಕೆಗೊಂಡ ಮೇಲೆ ದೇವರು ನಮ್ಮನ್ನು ನಡೆಸ್ತಾ ಇರುವಾಗ ಪುನಃ ನಾವು ಈ ಲೋಕದ ಆಸೆ ಪಾಸೆ, ತಿನ್ನುವುದು, ಬಟ್ಟೆ, ಬರೀ ಸ್ಟೈಲು, ಭೂಮಿ, ಆಸ್ತಿ ಪಾಸ್ತಿ ಇದರ ಮೇಲೆ ನಮಗೆ ಆಸೆ ಇರುವುದಾದರೆ ಖಂಡಿತವಾಗಿಯೂ ದೇವರ ಆತ್ಮ ಅವರಲ್ಲಿ ಇಲ್ಲ, ಅವರಲ್ಲಿರುವುದು ಸೈತಾನನ ಆತ್ಮವಾಗಿದೆ ಎಂಬುದಾಗಿ ನಾವು ಬಹಳ ಚೆನ್ನಾಗಿ ತಿಳಿದುಕೊಳ್ಳಬೇಕಾಗಿದೆ. ಅದಕ್ಕೆ ನೋಡಿ, ಮತ್ತಾಯ 4ನೇ ಅಧ್ಯಾಯದಲ್ಲಿ ನೋಡುವಾಗ ಸ್ವಾಮಿ 40 ದಿವಸ ಉಪವಾಸ ಆದ್ಮೇಲೆ ಸೈತಾನ ಕೊನೆಯ ಸಮಯದಲ್ಲಿ ಸೈತಾನನು ಏನ್ ಮಾಡಿದ, ಸ್ವಾಮಿಯನ್ನು 3 ರೀತಿಯಲ್ಲಿ ಸೋಲಿಸಕ್ಕೆ ನೋಡ್ತಾನೆ. ಆದರೆ ಸೈತಾನನ ಮಾತಿಗೆ ಬಗ್ಗದೆ ದೇವರ ಮಾತನ್ನೇ ಹಿಡಿದು ಸೈತಾನನ ಹತ್ರ ಮಾತನಾಡ್ತಾರೆ. ಕೊನೆಗೆ ಮತ್ತಾಯ 4:10ರಲ್ಲಿ ನೋಡುವಾಗ ಸೈತಾನ ತೊಲಗು ಇಲ್ಲಿಂದ ಅಂತೇಳಿ ಸ್ವಾಮಿ ಸೈತಾನನ ಗದರಿಸಿದರು. ಆವಾಗ ಸೈತಾನನು ಬಿಟ್ಟು ಹೋದ. ದೇವದೂತರು ಬಂದು ಅವರನ್ನ ಉಪಚರಿಸಿದರು. ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ಒಂದೊಂದು ಇತರರ ಮೂಲಕ ಸೈತಾನ ಬರ್ತಾನೆ. ಬಾ, ಅಲ್ಲಿ ಊಟ, ಇಲ್ಲಿ ಊಟ, ಆ ಸ್ಟೈಲು, ಈ ಸ್ಟೈಲು, ಆ ಅಲಂಕಾರ, ಈ ಅಲಂಕಾರ ಅಂತೇಳಿ, ಆ ಬಿರಿಯಾನಿ, ಈ ಬಿರಿಯಾನಿ, ಆ ಹಬ್ಬ, ಈ ಹಬ್ಬ, ಆ ಚರ್ಚ್ ಓಪನ್, ಈ ಚರ್ಚ್ ಓಪನ್ ಅಂತೇಳಿ ಅಲ್ಲಿ ಬೇಡದ ಸೈತಾನನ ಕಾರ್ಯಗಳನ್ನೇ ಮಾಡೋವರಾಗಿದ್ದಾರೆ. ಆ ರೀತಿಯಾಗ ಏನ್ ಮಾಡ್ಬೇಕಲ್ಲಿ, ದೇವರ ಆತ್ಮವಲ್ಲಿ ಇಲ್ಲವೇ ಇಲ್ಲ. ಅಂತ ಕಾರ್ಯಗಳಿಗೂ ನಾವು ಸೇರಬಾರ್ದು. ಅಂತ ಸೇವಕರುಗಳಾಗ್ಬೋದು, ವಿಶ್ವಾಸಿಗಳಾಗ್ಬೋದು, ಯಾವ ಜನಾಂಗವಾಗ್ಬೋದು, ಅಂತಲ್ಲಿಗೂ ಕೂಡ ನಾವು ಸೇರಬಾರದು. ದೇವರ ಮಾರ್ಗದಲ್ಲಿ ನಾವು ನಡೆಯಬೇಕಾಗಿದೆ. ಅದು ಇಸ್ರೇಲರಿಗೆ ಬಂದದ್ದು ಕೂಡ ಅಲ್ಲಿ ಬಂತು, ಅದು ನಮ್ಮ ಜೀವಿತದಲ್ಲಿ ಕೂಡ ಬಂದೇ ಬರುತ್ತದೆ. ಇವತ್ತು ಉದಾಹರಣೆಗೆ ನನ್ನ ಜೀವಿತದಲ್ಲಿ ಕೂಡ ಬರುತ್ತದೆ, ಇತರರ ಜೀವಿತದಲ್ಲಿ ಬರುತ್ತದೆ. ಆಗ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ನಿಜವಾಗಿ ನಾವು ದೇವರಲ್ಲಿ ಮನಸ್ಸಿಟ್ಟು ಮನ ಕರಗಿ ಪ್ರಾರ್ಥಿಸುವುದಾದರೆ ದೇವರು ದರ್ಶನ ಕೊಟ್ಟು ಯಾವುದೇ ವಿಷಯಗಳಾಗಲಿ ಅಂಥದರಿಂದ ದೇವರು ನಮ್ಮನ್ನು ಬಿಡುಗಡೆ ಮಾಡುವವರಾಗಿದ್ದಾರೆ. ಇದಕ್ಕೆ ನಾನು ಕೂಡ ಒಂದು ದೊಡ್ಡ ಸಾಕ್ಷಿಯಾಗಿದ್ದೇನೆ. ಹಾಗೆ ನೋಡಿ, ಇಸ್ರೇಲನ್ನು ನಡೆಸಿಕೊಂಡು ಬಂದು ಒಂದು ಕಡೆ ನೀರು ಸಿಕ್ಕಲೇ ಇಲ್ಲ, ಮತ್ತೊಂದು ಕಡೆಗೆ ಅಲ್ಲಿ ಕೈ ನೀರಾಯಿತು. ಇವರು ಏನ್ ಮಾಡ್ತಾರೆ ನೋಡೋಣ ಎಂದು ಶೋಧನೆಗೆ ಒಳಪಡಿಸಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಹಾಗೆ 24-25 ವಚನ, ವಿಮೋಚನೆಗೊಂಡ 15, 24, 25. ಜನರು ನಾವೇನು ಕುಡಿಯಬೇಕೆಂದು ಮೋಶೆ ಮೇಲೆ ಗುಣಗುಟ್ಟುತ್ತಿರಲು ಮೋಶೆಯು ಯೆಹೋವನನ್ನು ಪ್ರಾರ್ಥಿಸಿದನು. ಆಗ ಯೆಹೋವನು ಅವನಿಗೆ ಒಂದು ಗಿಡವನ್ನು ತೋರಿಸಿದನು. ಅದನ್ನು ಆ ನೀರಿನಲ್ಲಿ ಹಾಕಿದಾಗ ನೀರು ಸಿಹಿಯಾಯಿತು.
ನೋಡಿ ಇವರಿಗೆ ಏನಾಯ್ತು, ದೇವ್ರ ಮೇಲೆ ಭರವಸೆ ಬರಲಿಲ್ಲ. ಕುಡಿಯಕ್ಕೆ ನೀರು ಸಿಕ್ಕಲಿಲ್ಲ ಒಂದು ಕಡೆ, ಇನ್ನೊಂದು ಕಡೆಗೆ ಬರೀ ಕೈ ನೀರು ಸಿಕ್ತು ಅಂತೇಳಿ ಜನರು ಮೋಶೆ ವಿರುದ್ಧ ಗುಣಗುಟ್ಟಿದರು. ನಾವು ಏನು ಮಾಡಬೇಕು, ನಮಗೆ ನೀರು ಇಲ್ಲ ಅಂತೇಳಿ. ಅವರ ಮನಸ್ಸು ನಿಜವಾಗಿ ದೇವರಲ್ಲಿ ಇದ್ದಿದ್ರೆ ಮೋಶೆ ಹತ್ರ ಹೇಳ್ತಾ ಇದ್ರು, ನೋಡಪ್ಪ ನಮಗೆ ಕುಡಿಯೋಕ್ಕೆ ನೀರಿಲ್ಲ, ಅಲ್ಲಿ ಬರೀ ಕೈ ಆಗಿದೆ, ದೇವರಲ್ಲಿ ಪ್ರಾರ್ಥಿಸೋ, ನಾವು ಪ್ರಾರ್ಥಿಸೋಣ, ಇದು ಯಾಕೆ ಹೀಗಾಯ್ತು ಗೊತ್ತಿಲ್ಲ ಅಂತೇಳಿ ಆ ಬಾಯಲ್ಲಿ ಬರಲಿಲ್ಲ, ಗುಣಗುಟ್ಟಿದರು. ಇದು ಅನೇಕರು ಇವತ್ತು ಚೆನ್ನಾಗಿ ಬೇಕಾಗಿದ್ದು ಸಿಕ್ಕಿದಾಗ, ಸಂತೋಷದಲ್ಲಿ ಇದ್ದಾಗ ಇದು ಸೈತಾನನ ಕಾರ್ಯನೋ ದೇವರ ಕಾರ್ಯನೋ ಶಾಪನ ಆಶೀರ್ವಾದ ಅಂತೇಳಿ ಗೊತ್ತಿರೋದಿಲ್ಲ. ಒಟ್ಟಿನಲ್ಲಿ ಬಹಳ ಚೆನ್ನಾಗಿ ಅವರು ಗಂಡ ಹೆಂಡತಿ ಮಕ್ಕಳು ಚೆನ್ನಾಗಿದ್ರೆ ನಮಗೆ ದೇವರು ಕೊಟ್ಟಿದ್ದು ಸಾಕು ಅಂತೇಳಿ ಇವರು ಹೇಳ್ತಾರೆ. ಸ್ವಲ್ಪ ತೊಂದರೆಗೆ ಒಳಪಟ್ಟಾಗ ದೇವರಲ್ಲಿ ಪ್ರಾರ್ಥಿಸಲು ಹೋಗುವುದಿಲ್ಲ, ಬದಲಾಗಿ ಗುಣಗುಡುತ್ತಾರೆ. ಹಾಗೆ ಅನೇಕರು ಏನು ಮಾಡ್ತಾರೆ, ಶೋಧನೆಯಲ್ಲಿ ಬಿದ್ದು ಹೋಗ್ತಾರೆ, ದೇವರಿಂದ ಹಿಂದೆ ಹೋಗುವವರಾಗಿದ್ದಾರೆ. ಅದಕ್ಕೆ ಆಗಲೇ ಹೇಳಿದ್ದು, ನಮಗೂ ಬಂದಾಗ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು ವಿನಃ ಗುಣಗುಟ್ಟಬಾರದು ಅಂತ ಹೇಳಿದರೆ ಅರ್ಥವಾಗಿದೆ. 25 ಮೇಲೆ ಗುಣಗುಟ್ಟುತ್ತಿರಲು ಮೋಶೆಯು ಯೆಹೋವನನ್ನು ಪ್ರಾರ್ಥಿಸಿದನು. ಆಗ ಯೆಹೋವನು ಅವನಿಗೆ ಒಂದು ಗಿಡವನ್ನು ತೋರಿಸಿದನು. ಅದನ್ನು ಆ ನೀರಿನಲ್ಲಿ ಹಾಕಿದಾಗ ನೀರು ಸಿಹಿಯಾಯಿತು. ನೋಡಿ, ಕಷ್ಟ ಸಂಕಟ ದುಃಖಗಳು ಬಂದಾಗ ಒಂದು ವೇಳೆ ಜನರು ಪ್ರಾರ್ಥಿಸಿದರು, ಗುಣಗುಟ್ಟಿದರು, ಅದಕ್ಕೆ ಸರಿಯಾದ ಒಂದು ಕಾರ್ಯವನ್ನ ದೇವರು ಆರಿಸಿಕೊಂಡ ಸೇವಕರ ಮುಖಾಂತರ ಮಾಡ್ತಾರೆ. ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಒಂದು ಸಣ್ಣ ಗಿಡ ಎಲ್ಲಿತ್ತು, ಅದನ್ನು ತೆಗೆದು ನೀರಿಗೆ ಹಾಕು, ಅದು ಸಿಹಿ ಆಗ್ತದೆ ಅಂತೇಳಿ ದೇವರ ನಮಗೆ ಸ್ತೋತ್ರವಾಗಲಿ. ಅದರಲ್ಲಿ ಏನಾಯಿತು, ದೇವರು ಶೋಧನೆಗೆ ಒಳಪಡಿಸಿದ್ರು. ಇದನ್ನೇ ಆಗಲೇ ಸ್ವಲ್ಪ ಹೊತ್ತು ನಿಮಗೂ ನಾನು ತಿಳಿಸಿದ್ದು. ಶೋಧನೆ ಬರ್ತದೆ ನಾನಾ ರೀತಿಯಲ್ಲಿ. ಬಹಳ ಎಚ್ಚರವಾಗಿರಬೇಕು. ದೇವರ ಮೇಲೆ ಸರಿಯಾದ ಮಾರ್ಗವನ್ನು ದೇವರು ಯಾವ ಸೇವಕರುಗಳ ಮುಖಾಂತರ ತಿಳಿಸಿ ನಡೆಸ್ತಾರೋ ಅವರ ಮೇಲೆ ಗುಣಗುಟ್ಟಬಾರದು, ವಿರೋಧಿಗಳಾಗಬಾರದು, ದೇವರಲ್ಲಿ ಪ್ರಾರ್ಥಿಸಬೇಕು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 26, 27ನೇ ವಚನಗಳನ್ನು ಕೂಡ ನಾವೀಗ ಓದಿಕೊಳ್ಳೋಣ. ವಿಮೋಚನ ಕಂಡ 15, 26, 27. ಅಲ್ಲಿ ಯೆಹೋವನು ಇಸ್ರಾಯೇಲರಿಗಾಗಿ ಒಂದು ನಿಯಮವನ್ನು ನಿರ್ಣಯ ಮಾಡಿ ಅವರನ್ನು ಪರೀಕ್ಷಿಸಿ ಹೀಗೆಂದನು, ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಆತನ ದೃಷ್ಟಿಗೆ ಸರಿಬೀಳುವುದನ್ನು ಮಾಡಿ ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ಆತನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ ನಾನು ಐಗುಪ್ತ ದೇಶರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನು ನಿಮಗೆ ಬರಗೊಡಿಸುವುದಿಲ್ಲ. ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿ ಮತ್ತೆ ನೋಡಿ, ದೇವರು ಮೋಶೆ ಮುಖಾಂತರ ಹೇಳ್ತಾ ಇದ್ದಾರೆ, ನೀವು ನಿಮ್ಮ ದೇವರಾದ ಯೆಹೋವನನ್ನು, ಪರಮಾತ್ಮನು ಭಗವಂತನು ನಿಮ್ಮನ್ನು ಐಗುಪ್ತ ದೇಶದಿಂದ ಹೀಗೆ ಸರಿ ಮಾಡಿಕೊಂಡು ಬಂದ, ಬೇಕಾಗಿದ್ದನ್ನು ಕೊಟ್ಟು ರಕ್ಷಣೆ ಮಾಡಿಕೊಂಡು ಬಂದ. ಇನ್ನಾದರೂ ನೀವು ಈ ರೀತಿ ಗುಣಗುಟ್ಟಬೇಡಿ, ಈ ರೀತಿ ನಿಮ್ಮನ್ನ ಪರೀಕ್ಷೆ ಮಾಡಿದ್ದಾರೆ. ಅದಕ್ಕೆ ದೇವರ ಆಜ್ಞೆಗಳಿಗೆ ವಿಧೇಯರಾಗಿದ್ದು ದೇವರ 10 ದಶಾಜ್ಞೆಗಳು ಮತ್ತು ದೇವರ ಎಲ್ಲ ವಾಕ್ಯಗಳಿಗೆ ನೀವು ನಾನು ಹೇಳಿದ ನನ್ನ ಮಾತಿನಂತೆ ನಡೆದರೆ ಖಂಡಿತವಾಗಿ ಐಗುಪ್ತ ದೇಶದಲ್ಲಿ ಮಾಡಿದ ರೋಗ ಅಂದ್ರೆ ಏನು, ಕಪ್ಪೆ, ಹೇನು, ದನಕರುಗಳಿಗೆ ಕಾಯಿಲೆಗಳು, ಆಮೇಲೆ ದೊಡ್ಡ ದೊಡ್ಡ ಘೋರ ವ್ಯಾಧಿಗಳು, ಇಂಥ ಕಾಯಿಲೆಗಳು ಮೊಟ್ಟ ಮೊದಲು ಇಡೀ ಜಗತ್ತಿನಲ್ಲಿ ಹೀಗೆ ಈಜಿಪ್ಟ್ ದೇಶ, ಆಗಿನ ಐಗುಪ್ತ ದೇಶ ಅಲ್ಲಿ ಉಂಟಾಯಿತು. ಅಲ್ಲಿಂದ ಇಡೀ ದೇಶಕ್ಕೆ ಹರಡಿತು. ನಿಮ್ಮನ್ನು ನಾನು ಆರಿಸಿಕೊಂಡ ಮೇಲೆ ನನ್ನ ಮಾತುಗಳಿಗೆ ನೀವು ಸರಿಯಾಗಿ ವಿಧೇಯರಾದರೆ ಅಲ್ಲಿ ಬಂದಂಥ ಕಾಯಿಲೆಗಳು, ಅಂದರೆ ಈಗ ಭೂಲೋಕದಲ್ಲಿರುವಂಥ ಕಾಯಿಲೆಗಳು ಒಂದು ನಿಮಗೆ ಬರುವುದಿಲ್ಲ ಅಂತ ಹೇಳಿದರು. ನಾನು ಆರೋಗ್ಯದಾಯಕನು, ನಾನೇ ನಿಮಗೆ ಶಾಂತಿ, ನನ್ನ ಆರೋಗ್ಯವನ್ನು ಕೊಡುವ ದೇವರಾಗಿದ್ದೇನೆ. ನನ್ನ ಮಾತನ್ನು ನೀವು ಕೇಳಿ ನಡೆಯಿರಿ. ಹಾಗೆ ಇವತ್ತು ದೇವರ ವಾಕ್ಯಕ್ಕೆ ನಾವು ಸರಿಯಾಗಿ ವಿಧೇಯರಾಗಿ ಜೀವಿಸುವುದಾದರೆ ನಮಗೂ ಕೂಡ ಒಂದೇ ಒಂದು ಕಾಯಿಲೆಗಳನ್ನು ಬರಮಾಡದ ದೇವರಾಗಿದ್ದಾರೆ, ಆರೋಗ್ಯದಾಯಕನಾದ ದೇವರಾಗಿದ್ದಾರೆ. ಹಾಗೆ ಇವತ್ತು ಅನೇಕರು ನೋಡಿ, ದೆವ್ವ ಹಿಡಿದವರಿಂದ ಬಿಡುಗಡೆ ಮಾಡ್ತಾರೆ. ಡಾಕ್ಟ್ರು ಇಲ್ಲ, ಇಷ್ಟೊತ್ತಿಗೆ ನಾಳೆ ಸಾಯ್ತಾರೆ, ನೀವು ಬೇಗ ತಗೊಂಡೋಗಿ ಅಂತ ಹೇಳಿದವರು ಕೂಡ ಇವತ್ತು ಬದುಕಿದ್ದಾರೆ, ಮದುವೆ ಆಗಿದ್ದಾರೆ, ಮಕ್ಕಳಾಗಿದ್ದಾರೆ, ದೊಡ್ಡ ದೊಡ್ಡ ವಿದ್ಯಾಭ್ಯಾಸ ಮಾಡಿದ್ದಾರೆ, ಮಾಡ್ತಾಳೆ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಒಬ್ಬೊಬ್ಬರು ಎಷ್ಟೇ ವಯಸ್ಸಾದರೂ ಗಟ್ಟಿಮುಟ್ಟಾಗಿ ಕೆಲಸ ಮಾಡಿಕೊಂಡೇ ಇರ್ತಾರೆ, ಅವರು ತಿರುಗಾಡ್ತಲೇ ಇರ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾನೇ ಆರೋಗ್ಯದಾಯಕನು. ಅದಕ್ಕೆ ಹೇಳಿದ್ದು ದೇವರು, ನೀನೇ, ನಿನ್ನ ದೇಹವೇ ದೇವಾಲಯ,
ಅದನ್ನು ನಾಶ ಮಾಡಿದರೆ ನೀನೇ ನಾಶವಾಗ್ತೀಯ, ನೀನೇ ಆ ಆಲಯ ಅಂತ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ದೇಹವು ದೇವರದಾಗಿದೆ, ನಮ್ಮ ಜೀವ ದೇವರದಾಗಿದೆ, ಪ್ರತಿಯೊಂದು ದೇವರದೇ. ನಮ್ಮ ಜೀವದ ಮೇಲೆ ನಮಗೆ ಯಾವುದೇ ಅಧಿಕಾರವಿಲ್ಲ. ಆದರೆ ದೇವರ ಮಾತಿನಂತೆ ನಾವು ಆ ಜೀವವನ್ನು ರಕ್ಷಣೆ ಮಾಡ್ತಾ ಹೋಗಬೇಕು. ಇಲ್ಲದಿದ್ದರೆ ನಾನಾ ಥರದ ದೊಡ್ಡ ದೊಡ್ಡ ಕಾಯಿಲೆಗಳು, ಕಷ್ಟ, ಸಂಕಟ, ದುಃಖ, ಆಕ್ಸಿಡೆಂಟು, ಕೊಲೆ, ಜೈಲು, ನಾನಾ ರೀತಿ ಕಷ್ಟಗಳು ಬರುವುದು ದೇವರ ಮಾತಿಗೆ ವಿರುದ್ಧವಾಗಿ ನಡೆಯುವಾಗ. ಆದರೆ ದೇವರನ್ನು ಗೊತ್ತಿಲ್ಲದವರಿಗೆ ಗೊತ್ತಿಲ್ಲ, ದೇವರು ಆದುಕೊಂಡಂಥ ನಾವು ದೇವರ ಮಾತಿಗೆ ವಿಧೇಯರಾಗಿ ಜೀವಿಸಬೇಕು. ಅದುವೇ ನಮ್ಮ ಪಾಪ ಯಾವುದು, ದೇಹವನ್ನು ಯಾವ ರೀತಿ ನಾಶ ಮಾಡ್ತಾ ಇದ್ದೇವೆ ಅಂತ ಹೇಳುವುದಕ್ಕೆ ವಿಮೋಚನಕಾಂಡ 20ನೇ ಅಧ್ಯಾಯದಲ್ಲಿ ಮತ್ತು ಧರ್ಮೋಪದೇಶಕಾಂಡ 5ನೇ ಅಧ್ಯಾಯದಲ್ಲಿ 10 ದಶಾಜ್ಞೆಗಳನ್ನು ನಮಗೆ ಕೊಟ್ಟಿದ್ದಾರೆ. ಹಾಗೆ ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ಮೊಟ್ಟ ಮೊದಲು ನಾವು ತಿಳಿದುಕೊಳ್ಳಬೇಕಾಗಿದ್ದು ಯಾವುದೆಂದರೆ 10 ದಶಾಜ್ಞೆಗಳನ್ನು ಬಿಡಿ 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 ಬಿಡಿಯಾಗಿ ತಿಳಿದುಕೊಳ್ಳಬೇಕು. ಒಳ್ಳೆ ದೇವರಿಂದ ಆಯ್ಕೆಯಾದಂಥ ಸೇವಕರು, ದೇವರ ಆತ್ಮ ಯಾರಲ್ಲಿ ವಾಸ ಮಾಡ್ತಾ ಇದೆಯೋ, ಯಾರನ್ನು ನಡೆಸ್ತಾ ಇದೆಯೋ, ಯಾರಲ್ಲಿ ಪವಿತ್ರಾತ್ಮರ ವರ ಇದೆಯೋ ಅವರು ಮೊಟ್ಟ ಮೊದಲು ಇವರು ದೇವರಿಂದ ಆಯ್ಕೆಗೊಂಡಿದ್ದಾರೆ, ದೇವರ ಬಳಿಗೆ ಬಂದಿದ್ದಾರೆ, ದೇವರ ವಿಷಯವನ್ನು ತಿಳಿಯಲು ಬಂದಿದ್ದಾರೆ ಅಂತ ಹೇಳಿದಾಗ ಇಂಥ ದೇವರಿಂದ ಆಯ್ಕೆಗೊಂಡ ಸೇವಕರಾದರೆ ಅವರಿಗೆ ಮೊಟ್ಟ ಮೊದಲು 10 ದಶಾಜ್ಞೆಗಳನ್ನು ತಿಳಿಸುತ್ತಾರೆ. ಆದರೆ ಇವತ್ತು ಕೆಲವರು ಅದು ಹಳೆ ಒಡಂಬಡಿಕೆ, ಅದು ನಮಗೆ ಬೇಡವೇ ಬೇಡ, ಯೇಸು ಕ್ರಿಸ್ತ ಬಂದ ಮೇಲೆ ನಮಗೆ ಆಜ್ಞೆ ಬೇಡವೇ ಬೇಡ ಅಂತ ಹೇಳ್ತಾರೆ. ಹೊಸ ಒಡಂಬಡಿಕೆಯಲ್ಲಿ ಯೇಸುವೆ ಸಾಕ್ಷಿಗಳು ಹಳೆ ಒಡಂಬಡಿಕೆಯನ್ನು ಆಧಾರವನ್ನಾಗಿಟ್ಟು ಮಾತನಾಡಿದ್ದಾರೆ. ಉದಾಹರಣೆಗೆ ಮತ್ತಾಯ 5:5ನೇ ಅಧ್ಯಾಯ 17-20 ನೋಡುವಾಗ ಅಲ್ಲಿ ಹಳೆ ಒಡಂಬಡಿಕೆಯನ್ನು ಮೀರಿ ಮಾತಾಡಲೇ ಇಲ್ಲ. ಯೋಹನ್ನ 5ನೇ ಅಧ್ಯಾಯ 45-47, ಲೂಕ 16:31 ನೋಡುವಾಗಲೂ ಕೂಡ ಅಲ್ಲಿ ಏನಾಗಿದೆ, ದೇವರು ಹಳೆ ಒಡಂಬಡಿಕೆಯನ್ನು ಬಿಡಲೇ ಇಲ್ಲ. ಪಸ್ಕ ಹಬ್ಬದ ಸಮಯದಲ್ಲಿ ಕೂಡ ಯೇಸು ಜೆರುಸಲೇಮಿಗೆ ಹೋಗಿ ಅಲ್ಲಿ ಉಪದೇಶ ಮಾಡಿದ್ದು ಯೆಶಾಯನ ಗ್ರಂಥವನ್ನೇ ಹಿಡಿದು. ಆಗಲ್ಲಿ ಹಳೆ ಒಡಂಬಡಿಕೆ ಬೇಡ ಅಂತ ಹೇಳಿದಾರ? ಇಲ್ಲ. ಆದರೆ ಯಾಕೆ ಇವತ್ತು ಈ ಸೇವಕರುಗಳು ಹೀಗೆ ಎಲ್ಲ ಸೇವಕರುಗಳು ಸಾಧಾರಣ ಹೇಳ್ತಾರೆ ಅಂದರೆ 10 ಆಜ್ಞೆಗಳನ್ನು ಬಿಡಿಸಿಕೊಟ್ರೆ ಅವರ ತಪ್ಪುಗಳಲ್ಲಿ ಜನಗಳಿಗೆ ಅರ್ಥವಾಗ್ತದೆ, ಅದಕ್ಕೆ ಅದನ್ನು ಅವರು ಬಿಡಿಸಿಕೊಡ್ತಾ ಇಲ್ಲ, ಅದರ ಚಕಾರ ಎತ್ತುತ್ತಿಲ್ಲ. ಆದರೆ ಹೊಸ ಒಡಂಬಡಿಕೆಯಲ್ಲಿ ದೇವರ ವಾಕ್ಯ ನಮಗೆ ತಿಳಿಸ್ತದೆ 10 ದಶಾಜ್ಞೆಗಳು ನಮ್ಮನ್ನು ಪಾಪವನ್ನು ತೋರಿಸಿಕೊಡುವಂಥದ್ದು. ನಿಮ್ಮದು ಈ ರೀತಿ ನಡೆದರೆ ಇದು ಪಾಪ, ಇದರಿಂದ ನಿಮಗೆ ಈ ರೀತಿ ಶಿಕ್ಷೆ ಬಂದಿದೆ ಎಂಬುದಾಗಿ ಅದು ನಮಗೆ ತೋರಿಸಿಕೊಡುವಂಥದ್ದಾಗಿದೆ. ಆಗ ಬಿಡುಗಡೆಗೆ ಯಾವುದು ದಾರಿ? ಈ ಕಡೆಗೆ ದೇವರಿಗೆ ನಾವು ಶರಣು ಹೋಗಿ ಇನ್ನು ಮುಂದೆ ಪಾಪಗಳನ್ನು ಮಾಡುವುದಿಲ್ಲ ಅಂತ ದೇವರಿಗೆ ಮಾತು ಕೊಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡಿ ಅಂಥ ತಪ್ಪುಗಳನ್ನು ಬಿಟ್ಟು ಜೀವಿಸುವುದೇ ಪಾಪಗಳಿಗೆ ಪರಿಹಾರವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಯೆಹೋವನೆಂಬ ನಾನು ನಿಮಗೆ ಆರೋಗ್ಯದಾಯಕನು. 25ನೇ ವಚನ. ತರುವಾಯ ಅವರು ಎಲೆಮಿಗೆ ಬಂದರು. ಅಲ್ಲಿ 12 ನೀರಿನ ಹೊರತೆಗಳು 70 ಖರ್ಜೂರದ ಮರಗಳು ಇದ್ದುದರಿಂದ ನೀರಿನ ಬಳಿಯಲ್ಲಿ ಇಳುಕೊಂಡರು. ನೋಡಿ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದೆ ಹೋಗುವಾಗ ದೇವರು ಎಲ್ಲಿ ಅವರನ್ನು ನಿಲ್ಲಿಸಬೇಕೋ, ಎಲ್ಲಿ ಆಶೀರ್ವಾದ ಮಾಡಬೇಕೋ ಅಲ್ಲಿ ನಿಲ್ಲಿಸ್ತಾರೆ, ಅಲ್ಲಿ ನಡೆಸ್ತಾರೆ. ಇದು ದೇವರಿಂದ ಆಯ್ಕೆಗೊಂಡವರನ್ನು ಎಲ್ಲಿ ಕಳಿಸ್ಬೇಕು, ಎಲ್ಲಿ ನಿಲ್ಲಿಸಬೇಕು, ಎಲ್ಲಿ ಆಶೀರ್ವಾದ ಮಾಡಬೇಕು, ದೇವರ ಆಶೀರ್ವಾದ ಎಲ್ಲಿದೆಯೋ, ದೇವರಿಗೆ ಯಾವ ಸ್ಥಳ ಮೆಚ್ಚುಗೆ ಆಗಿದೆಯೋ ಅಲ್ಲಿ ನಿಜವಾಗಿ ದೇವರಿಂದ ಆಯ್ಕೆಗೊಂಡಂಥ ಸೇವಕರನ್ನು ಕಳಿಸುವವರಾಗಿದ್ದಾರೆ, ನಿಲ್ಲಿಸುವವರು ಆಗಿದ್ದಾರೆ. ಇದು ಇವತ್ತು ನನ್ನ ಜೀವಿತದಲ್ಲಿ ಕೂಡ ನಡೆದಂಥ ವಿಷಯವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ಒಂದು ಸಂದೇಶವನ್ನು ಕೂಡ ನನ್ನ ಸಹೋದರ ಸಹೋದರಿ ನೀವು ತಿಳಿಸಿದಿರಿ. ಅದನ್ನು ಕೇಳಲು ಅವರಿಗೆ ವಿಶೇಷವಾದ ಜ್ಞಾನ, ಶಾಂತಿ, ಸಮಾಧಾನ, ಸಮಾವಕಾಶವನ್ನು ಕೊಟ್ಟು ನಡೆಸಿರಿ. ಅವರ ಮಕ್ಕಳಿಗೆ ಅವರು ತಿಳಿಸುವಂತಾಗಲಿ ಸ್ವಾಮಿ. ದೇವ, ನಿಮಗೆ ಸ್ತೋತ್ರ. ಅವರೆಲ್ಲರೂ ನಿಮ್ಮ ಸಾಕ್ಷಿಗಳಾಗಿ ಮಾರ್ಪಡಲಿ. ನಿಮ್ಮ ಪ್ರೀತಿ ಕರುಣೆ ಸದಾ ನಿವಾರಿಸಿಕೊಂಡವರ ಮೇಲೆಯೂ ಇತರರ ಎಲ್ಲರ ಮೇಲೆಯೂ ಇರಲಿ. ನಿಮ್ಮೆಲ್ಲ ಉಪಕರಣಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಧನ್ಯವಾದಗಳು. ನಿಮ್ಮನ್ನು ನಿಮ್ಮ ಮಕ್ಕಳಿಗೂ ದೇವರು ಶಾಂತಿ, ಸಮಾಧಾನ, ಆರೋಗ್ಯ, ವಿಶೇಷವಾದ ಜ್ಞಾನವನ್ನು ಕೊಟ್ಟು ದೇವರ ಕೃಪೆಯು, ಕರುಣೆ, ಪ್ರೀತಿಯು ಯಾವಾಗಲೂ ನಿಮ್ಮೊಂದಿಗೆ ನಿಮ್ಮ ಮಕ್ಕಳೊಂದಿಗೂ ಸದಾ